ನಮಸ್ತೆ ಫ್ರೆಂಡ್ಸ್, ಹೇಳ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳದು ವಿಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ಹೇಳ್ರಿ ನೋಡಿ. ವಿಡಿಯೋದಲ್ಲಿ ಒಂದಕ್ಕಿಂತ ಒಂದು ಟಾಪ್ ಮರಿಗಳು ಬಂದಿರ್ತಾವೆ ಇವತ್ತು ನಮ್ಮ ರೂಮಿಗೆ. ಹಾಗಾಗಿ ಗ್ಯಾರಂಟಿ ಕುರಿಗಳು ಇರ್ತಾವೆ. ದಯವಿಟ್ಟು ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿಸ್ರಿ ಚಾನಲ್ನ. ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಕುರಿಗಳ ಬಗ್ಗೆ ಕೆಲವೊಂದು ವಿಚಾರಗಳು. ಹಾಗಾಗಿ ಅದಕ್ಕೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈ ಕುರಿ ಫೀಲ್ಡಲ್ಲಿ ನಮ್ಮ ದೋಸ್ತ ಪಾಪಣ್ಣ, ಬೆಳ್ಳಿ ಪಾಪಣ್ಣ ಅಂತಂದರೆ ಅವನದೇ ಅದೊಂದು ಛಾಪುಗಳನ್ನು ಮುಡಿಸಿದ್ದ. ಅಂದರೆ ಅವನ ಹೆಸರು ಕೆಲವೊಬ್ರಿಗೆ ಗೊತ್ತಿಲ್ಲ. ಇವಾಗಿನ ಹೊಸ ಪೀಳಿಗೆ ಗೊತ್ತಿಲ್ಲ. 2020 ಮೇಲೇನು ಬಂದಿರಲ್ಲ ಪೀಳಿಗೆ, ಅವ್ರಿಗೆ ಗೊತ್ತಿಲ್ಲ. ಅವನ ನನ್ನ ಗೆಳೆತನ ಎಂಥದ್ದು ಅಂತಂದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾವು ಓಡಿಸ್ಬೇಕು ಅಂತಂದು ವಿಚಾರ ಮಾಡಿರ್ತಕ್ಕಂಥ ಕುರಿಗಳಿಗೆ ಯಾವಕ್ಕೂ ಬಿಟ್ಟಿಲ್ಲ, ಓಡಿಸಿದ್ದೀವಿ. ಅವನ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ದಯವಿಟ್ಟು ಬಂದಿರತಕ್ಕಂಥ ಕುರಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಇದು ಕುರಿ 6 ಹಲ್ಲಿಗೆ ಕೆಡವೆ ಐತೆ. ಅಂದರೆ ಒಂದು 15 ದಿವಸ ಆಗೈತೆ ಹಲ್ಲಿಗೆ ಬಂದು. ಕುರಿ 4 ಹಲ್ಲಲ್ಲಿ 4 ಕಣ ಫಸ್ಟೇ ಆಗೈತಿ. ಫೋಟೋಸು ವಿತ್ ವೀಡಿಯೋಸ್ ಎಲ್ಲವೂ ಇದಾವೆ. ಕುರಿ ಮಾತ್ರ ಭಾರಿ ಅಂದರೆ ಭಾರಿ ಚೆನ್ನಾಗೈತಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡಿ. ರೇಟ್ ಬಂದು 60,000 ಫೈನಲ್ ಬಂದರೆ ಇದನ್ನು ಕೊಡ್ತೀನಿ. ಕುರಿ ಏನೋ ನಮ್ಮ ದೋಸ್ತಿನ ಕುರಿ ದುಡ್ಡಿಂದ ಏನೋ ಸಮಸ್ಯೆ ಐತೆ ಅಂತಂದು ತಂದು ಹಾಕಿದ್ದಾನೆ. 60,000 ರೂಪಾಯಿ ಫೈನಲ್ ಬಂದರೆ ಕುರಿ ಕೊಡ್ತೀನಿ. 4 ಕಣ ಫಸ್ಟೇ ಕುರಿ ಆಗಿರೋದು. ಮೊನ್ನೆ ಇಲ್ಲಿ ಮೆಲೆಬೆಂದೂರ ಹತ್ರ ಹಳ್ಳಿ ಅದು ಮೋಸ್ಟ್ಲಿ GT ಕಟ್ ಇರ್ಬೋದು. ಆ ಕಣದಲ್ಲಿ ಈಗ ಒಂದು 20 ದಿವಸದಿಂದ ಕುರಿ ಫಸ್ಟ್ ಆಯಿತು. ಇದೇ ಕುರಿ ಫಸ್ಟ್ ಆಯಿತು. ಇದ್ರದ್ದು ಫೋಟೋಸು ವೀಡಿಯೋಸ್ ಎಲ್ಲ ಇದಾವೆ. ಕುರಿನೂ ಚೆನ್ನಾಗೈತಿ, ಮಂಡೈತಿ, ಆಟಕ್ಕೂ ಚೆನ್ನಾಗೈತಿ. ಯಾರಿಗಾದ್ರೂ ಗ್ಯಾರಂಟಿ ಬೇಕು, ನಾನು ಆಡಿಸ್ಕೋಬೇಕಂತ ಯಾರಾದ್ರೂ ಇದ್ದರೆ ಕಾಲ್ ಮಾಡಿರಿ. ಇದರ ಫೋಟೋಸ್ ವೀಡಿಯೋಸ್ ಸಿಗ್ತಾವೆ, ಹಾಕ್ತೀನಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು 8 ಹಲ್ಲು. ಇದು ಅಲ್ಲಿಗೆ ಬಂದು 1.5 ವರ್ಷ 2 ವರ್ಷದ ಲೆಕ್ಕಕ್ಕೆ ಐತೆ. ಕುರಿ ಮಾತ್ರ ಓವರ್ ಸ್ಪೀಡು. ಇದು ಕೂಡ ಮೊನ್ನೆ ಕಮ್ದೋಡ್ ಕಣ ಫಸ್ಟ್ ಆಯ್ತು ಕುರಿ. ಇದ್ರದ್ದು ಫೋಟೋಸ್ ವೀಡಿಯೋಸ್ ಇದಾವೆ. ಹೊರಗಡೆ ಒಂದು 40 ಆಡಿಸಿರ್ತಾರೆ ಬೇರೆ ಕುರಿಗಳ ಜೊತೆಗೆ, ಅಷ್ಟು ಗೆದ್ದೈತಿ. ಇದ್ರದ್ದು ವೀಡಿಯೋಸ್ ಫೋಟೋಸ್ ಸಿಗ್ತಾವೆ. ಬೇಕಾದವ್ರು ಮಾತ್ರ ಕಾಲ್ ಮಾಡಿ. ಕುರಿಗಳು ಒಳ್ಳೆ ಬಂದಿರ್ತಾವೆ ನೋಡಿರಿ. ಇದೇ ರೀತಿ ಇದು ಒಂದು 4 ಹಲ್ಲಿ ಕೆಡವೆ ಐತಿ. ಇದು ಹಂಗೆ ನೋಡ್ಕೊಳ್ಳಿ. ಅದೇ ರೀತಿ ಇದು ಒಂದು ನೋಡಿ ಸ್ನೇಹಿತರೆ, ಇದು 8 ಹಲ್ಲು. ಭಾಳ ಅಂದರೆ ಭಾಳ ದೊಡ್ಡ ಸೈಜು. ಇದು 2 ಕಣ ಫಸ್ಟ್ ಆಗೈತಿ. ಇದ್ರದ್ದು ಫೋಟೋಸು ವೀಡಿಯೋಸ್ ಎಲ್ಲ ಇದಾವೆ. ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ. ಕುರಿ ಮಾತ್ರ ಒಂದಕ್ಕಿಂತ ಒಂದು ಟಾಪ್ ಇದೆ ನೋಡಿರಿ. ಕಟ್ಟೋರಿಗೆ ಮಾತ್ರ ಒಳ್ಳೊಳ್ಳೆ ಕುರಿಗಳಿದಾವೆ. ಯಾರಾದರೂ ಇದ್ದರೆ ಕಾಲ್ ಮಾಡ್ಕೊಳ್ಳಿ. 2 ಕಣ ಫಸ್ಟ್ ಆಗೈತೆ ಕುರಿ. ಇದು ಭಾಳ ಅಂದರೆ ಭಾಳ ದೊಡ್ಡ ಸೈಜ್ ಕುರಿ. ಇದು ನೋಡ್ಕೊಳ್ಳಿ. ಅದೇ ರೀತಿ ಇದು ಒಂದು 8 ಹಲ್ಲು. ಇದ್ರದ್ದು ಫೋಟೋಸ್ ವೀಡಿಯೋಸ್ ಸಿಗ್ತಾವೆ. ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ. ಇದು ಒಂದು 8 ಹಲ್ಲು. ಇದ್ರದ್ದು ವೀಡಿಯೋಸು ಫೋಟೋಸು ಸಿಗ್ತಾವೆ. ಚೆನ್ನಾಗೈತೆ ಆಟಕ್ಕೆ. ಕಟ್ಗನರು ಕಾಯೋರು ಅಂತಾರೆ ಇದ್ದಾರೆ, ಬಂದು ಒಯ್ರಿ. ಚೆನ್ನಾಗಿದೆ ಕುರಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದೂ ಮೊನ್ನೆ ಒಂದು ಕಣ ಫಸ್ಟ್ ಆಗೈತಿ. ಯಾರಾದರೂ ಹೊರಗಡೆ ಆಡಿಸ್ಬೇಕು ನಾನು ಅಂತ ಯಾರಿಗಾದ್ರೂ ಇದ್ದರೆ ಈ ಕುರಿ ತಗೊಂಡೋಗ್ರಿ. ಒಂದು 50-60 ಹೊಡೆತ ಕುರಿ ಹೋಗಲ್ಲ. ಕುರಿ ಮಾತ್ರ ಚೆನ್ನಾಗೈತಿ. ನಾನು ಮಾತ್ರ ಕಣ್ಣಾರೆ ನೋಡೀನಿ. ನಿಮ್ಮ ಹತ್ರ ಓಡಬಹುದು, ಆಡಲಬಹುದು, ಹೇಳೋಕ್ಕಾಗಲ್ಲ. ಕುರಿ ಮಾತ್ರ ಒಂದು ಕಣ ಫಸ್ಟ್ ಆಗೈತಿ. ಎಲ್ಲ ವೀಡಿಯೋಸ್ ಫೋಟೋಸ್ ಅದಾವೆ. ನನ್ನ ಮನೆ ಮುಂದೆ 1 ಅಲ್ಲ 10 ಹೊಡೆತ ಬಿಟ್ಕೊಂಡು ಕುರಿ ತಗೊಂಡೋಗ್ರಿ. ನಿಮ್ಮ ಮನಸ್ಸಿದ್ರೆ ತಗೊಂಡೋಗ್ರಿ. ವೀಡಿಯೋಸು ಫೋಟೋಸ್ ಎಲ್ಲ ಇದಾವೆ, ಬೇಕಾದರೆ ಹಾಕ್ತೀನಿ. ಇದು ಒಂದು 8 ಹಲ್ಲು. ಇದು ಕುರಿನೂ ಚೆನ್ನಾಗೈತಿ. ಸ್ವಲ್ಪ ಕಾಯ್ಕನಾರು ಯಾರಾದೈತೆ ಕಾಯ್ಕಂದ್ರೆ ಇದು ಒಳ್ಳೆ ಕುರಿ. ಒಳ್ಳೆ ಹೊಡೆತ ಆಡೈತೆ ಕುರಿ. ಅದೇ ರೀತಿ ಇದು ಒಂದು 4 ಹಲ್ಲು. ಇದನ್ನು ಚೆನ್ನಾಗೈತಿ. ಬೇಕಾದವರು ಕಾಲ್ ಮಾಡ್ಕೊಳ್ಳಿ. ಇದು ಒಂದು 8 ಹಲ್ಲು ಸ್ನೇಹಿತರೆ. ಇದು ಒಂದು 8 ಹಲ್ಲು ಸ್ನೇಹಿತರೆ, ನೋಡ್ಕೊಳ್ಳಿ. ಏನಪ್ಪ ಕಿರಣ ತೋರಿಸಿರೋ ಕುರಿಗಳೆಲ್ಲ ಚೆನ್ನಾಗೈತಿ, ಇದು ಚೆನ್ನಾಗೈತಿ, ಅದು ಚೆನ್ನಾಗೈತೆ ಅಂತಾನೆ ಏನಪ್ಪ ಅಂತಂದು ಅನ್ಬೇಡಿ. ನನ್ನ ಮನೆಯಲ್ಲಿ ಇರ್ತಕ್ಕಂಥವು ನಾನೆಲ್ಲವೂ ಚೆನ್ನಾಗಿದ್ದಾವೆ ಅಂತಂದು ಹೇಳ್ಬೇಕು. ಯಾಕಂದರೆ ಅದು ಒಂದು ನಮ್ಮದು ಇದು. ಅದಕ್ಕೆ ನಿಮಗೆ ಹೇಳ್ತಾ ಇರೋದು, ನಿಮಗೆ ಮನಸ್ಸಿದ್ದರೆ ಕುರಿಗಳು ಕಟ್ಟಬೇಕು. ಚೆನ್ನಾಗೈತೆ ಗಡ್ಡ್ಯಾಗ ಪಡ್ಡ್ಯಾಗ ಅಂತಂದು. ಕುರಿಗಳು ಆಡ್ತಾವೋ ಓಡ್ತಾವೋ ಮನಸ್ಸು ಏನೋ ತಲೆ ಕೆಡಿಸ್ಕೋಬಾರ್ದು. ನಿಮಗೆ ಮನಸ್ಸಿದ್ರೆ ಕುರಿಗಳು ಕಟ್ಟಬೇಕು, ಮನಸ್ಸಿಲ್ಲ ಅಂದರೆ ಕಟ್ಟಬೇಡ್ರಿ. ಇಷ್ಟಂದ್ರೆ ಹೇಳ್ಬಲ್ಲೆ. ಎಲ್ಲ ಕುರಿಗಳು ಚೆನ್ನಾಗಿದ್ದಾವೆ ಅಂತ ಹೇಳ್ಬಲ್ಲೆ ಅಷ್ಟೇ. ಅದರಲ್ಲೂ ನಿಮ್ಮ ಚಾಯ್ಸ್. ನೀವು ಯಾರಿಗಾದ್ರೂ ಬೇಕಾದ್ರೂ ತಗೋಬೋದು. ಇದು ಮಾತ್ರ ಒಳ್ಳೆ ಸೈಜ್, ಭಾರಿ ಕುರಿ. ಇದು ಮಾತ್ರ ಚೆನ್ನಾಗಿದೆ. ಒಂದು ಕಣ ಫಸ್ಟ್ ಆಗೈತೆ. ಮತ್ತು ಅವ್ರ ಹತ್ರ ಏನೂ ಗೊತ್ತಿಲ್ಲ. ಇಲ್ಲಿ ನಮ್ಮ ಹುಡುಗರ ಹತ್ರ ಮಾತ್ರ ಒಂದು ಕಣ ಫಸ್ಟ್ ಆಗೈತಿ. ಭಾರಿ ಚೆನ್ನಾಗೈತಿ. ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ. ನನ್ನ ಹತ್ರ ಇರೋ ನಾನು ಚೆನ್ನಾಗಿರಲಿ ಇದಾವಂತ ಹೇಳಲೇಬೇಕು. ಅದರಲ್ಲಿ ಇದು ಒಂದು ಮಾತ್ರ ಚೆನ್ನಾಗೈತಿ.
ಕುರಿ ಚೆನ್ನಾಗಿ ಆಡೈತಿ, ಈಗೂ ಆಡ್ತೈತಿ. ನೆನ್ನೆ ಒಂದು ಹೊರಗಡೆ ಆಡಿಸಿದ್ದೀವಿ, ಒಂದು ಹೊಡೆದೈತಿ. ಇದೂ ಚೆನ್ನಾಗೈತಿ ನೋಡಿರಿ, ಇಷ್ಟು ಕುರಿಗಳಿದಾವೆ. ಅದೇ ರೀತಿ ಇದು ಭಾಳ ಇಷ್ಟಪಟ್ಟು ನಾನು ಕುರಿ ತಗೊಂಬಂದಿದ್ದೀನಿ. ಇದನ್ನು ನೋಡಿರಿ, ಕುರಿ ಭಾಳ ಇಷ್ಟಪಟ್ಟು ತಗೊಂಬಂದಿದ್ದೀನಿ. ಇದು ಎಂಟಲ್ಲಿಗೆ ಬಂದು ಒಂದು 3 ತಿಂಗಳಾಗೈತೆ. ಇಷ್ಟು ಕುರಿಗಳು ಒಳ್ಳೆ ಕುರಿಗಳು ಬಂದಿರ್ತಾವೆ. ಇದು ಕುರಿ ಭಾಳ ಅಂದರೆ ಭಾಳ ಇಷ್ಟಪಟ್ಟು ಕುರಿ ತಗೊಂಬಂದಿದ್ದೀನಿ. ನೋಡೋಣ ಇದು ಏನು ಮಾಡ್ತದೆ ಬಿಡುತ್ತೆ ಗೊತ್ತಿಲ್ಲ. ಈ ಸೈಜ್, ಈ ಗಡ್ಡೆ, ಇಂಥ ಕುರಿನೇ ನಾನು ನೋಡೇ ಇಲ್ಲ ಈ ಜಾತಿ ಒಳಗಡೆ. ಇದಾವು ಜಾತಿ ಒಳಗಡೆ ನೋಡಿಲ್ಲ, ಇಂಥ ಕುರಿ ನಾನು ನೋಡಿಲ್ಲ. ಇಂಥ ಸೈಜು, ಇಂಥ ಗಡ್ಡಿ, ಇಂಥ ಪ್ಯಾಟ್ರನ್ ಕುರಿ ನಾನು ನೋಡೇ ಇಲ್ಲ. ಭಾರಿ ಅಂದರೆ ಭಾರಿ ಕುರಿ, ಒಳ್ಳೆ ಕುರಿಗಳು ಬಂದಿದ್ದಾವೆ. ಬೇಕಾದವ್ರು ಮಾತ್ರ ಕಾಲ್ ಮಾಡಿ. ಮತ್ತು ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆಗಳಾದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಕಾಮೆಂಟ್ ಮಾಡಿ. ಫೋನ್ ಎತ್ತಿಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ. ತಗೊಳ್ರಿ, ನನ್ನ ನಂಬರ್ 7676074190. ಇದು ನನ್ನ ನಂಬರು. ದಯವಿಟ್ಟು ನಾನು ಫೋನ್ ಎತ್ತಿಲ್ಲ ಅಂದರೆ ಯಾರು ಬೇಜಾರಾಗ್ಬಿಡ್ರಿ. ಫೋನ್ ಎತ್ತಿಲ್ಲ ಅಂತಂದ್ರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. ನಾವು ಕೆಲಸ ಇರ್ತಾವೆ, ಹಂಗಾಗಿ ಫೋನ್ ಎತ್ತಿರೋಕೆ ಆಗಿರೋಂಗಿಲ್ಲ. ಏನಾದರೂ ಅಂಥ ಸಮಸ್ಯೆ ಇದ್ದರೆ ಕಾಲ್ ಮಾಡ್ಕೊಳ್ಳಿ, ಇಲ್ಲ ಮೆಸೇಜ್ ಮಾಡಿ. ನಾನು ಮೆಸೇಜ್ಗೆ ಅಂದರೆ ರಿಪ್ಲೈ ಮಾಡೇ ಮಾಡ್ತೀನಿ. ಕುತ್ಕೊಂಡು ಒಂದು 5 ನಿಮಿಷ ಫ್ರೀ ಇದ್ದಾಗ ಮೆಸೇಜ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ. 60-70 ಕಾಲ್ ಬಂದರೆ ನನಗೆ ಯಾರಿಗೆ ಮಾಡ್ಬೇಕಂತ ಗೊತ್ತಾಗಲ್ಲ. ಮೆಸೇಜ್ಗಳಾದರೆ ಒಂದಕ್ಕೊಂದು ರಿಪ್ಲೈ ಮಾಡ್ತೀನಿ. ಹಂಗಾಗಿ ಮತ್ತು ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆಯ ಕುರಿಗಳಿದ್ರೆ ಎಕ್ಸ್ಚೇಂಜ್ಗೆ ಕೊಡ್ತೀವಿ. ಮತ್ತು ನಿಮ್ಮ ಹತ್ರ ಕುರಿಗಳು ಇದ್ದರೂ ಕೂಡ ನಾವು ತಗೊಳ್ತೀವಿ. ನಮ್ಮ ಹತ್ರನೇ ಕುರಿ ತಗೊಳ್ರಿ ಅಂತ ನಾವು ಹೇಳಲ್ಲ. ನಿಮ್ಮ ಮನಸ್ಸು, ನಿಮ್ಮ ಪ್ರೀತಿ ಇಷ್ಟಂದ್ರೆ ಹೇಳಬಲ್ಲೆ. ಕುರಿಗಳು ಮಾತ್ರ ಟಾಪ್ ಆ್ಯಂಡ್ ಟಾಪ್ ಕುರಿಗಳು ಅದಾವೆ, ನೋಡ್ಕೊಳ್ರಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಇದು ಇವತ್ತಿನ ನಮ್ಮ ರೂಮಿನ ವಿಡಿಯೋ. ಮತ್ತು ಇಲ್ಲಿಂದ ಮಳೆಗಾಲ ಸ್ಟಾರ್ಟ್ ಆಗಿದೆ. ದಯವಿಟ್ಟು ನಿಮ್ಮ ಕುರಿಗಳಿಗೆ ಆದಷ್ಟು ಹೀಟಲ್ಲಿ ಇಕ್ಕಕ್ಕೆ ಪ್ರಯತ್ನ ಪಡಿ. ಹೀಟಲ್ಲಿ ಅಂತಂದರೆ ಮೊಟ್ಟೆ, ಹಾಲು, ಈ ಥರ ಐಟಮ್ಸ್ಗಳನ್ನು ಒಂದು ಸ್ವಲ್ಪ ಒಂದೊಂದು ಜಾಸ್ತಿ ಮಾಡ್ಕೊತ ಬರೋಷ್ಟೇ. ಕುರಿಗಳೇ ಈ ಮೂಮೆಂಟಾಗ ನೀವು ಹೆಂಗೆ ಮೇಯ್ಸಿರಂಗೆ ಸೈಜ್ ಆಗ್ತಾವೆ ಕುರಿಗಳು. ತಲೆಗೆ ಕೇಳ್ರಿ, ಹೆಂಗೆ ಮೇಯ್ಸಿರಂಗೆ ಸೈಜ್ ಹಾಕವು. ಆದಷ್ಟು ಹುಳ್ಳಿಕಾಳು, ಗೋಧಿ, ಈ ಟೈಪ್ ಐಟಮ್ಸ್ಗಳನ್ನು, ಹುಳ್ಳಿಕಾಳೊಳಗಡೆ ಗೋಧಿನ ಆದಷ್ಟು ಸ್ವಲ್ಪ ಹಾಕಿ. ನೀವೇನು ಮಾಡ್ತೀರ ಅಂತಂದರೆ ಹುಳ್ಳಿಕಾಳು ಅರ್ಧ kg ಹಾಕಿರಿ, ಗೋಧಿ 1.5 kg ಹಾಕ್ತೀರ. ಅದು ತಪ್ಪು ಮಾಡಬೇಡ್ರಿ, ಕಾಳು ಸ್ಟಾಕಾಗ ಸಾಧ್ಯತೆ ಇರ್ತೈತಿ. ಹುಳ್ಳಿಕಾಳು 1 kg ಹಾಕಿದಪ್ಪ ಅಂದ್ರೆ ಗೋಧಿನ ಒಂದು 1/4 kg ಹಾಕ್ರಿ. 1/4 kg ಗೋಧಿ, 1/4 kg ಮೆಂತ್ಯಕಾಳು ಒಂದು 100 ಗ್ರಾಮ್ ಹಾಕ್ರಿ. ಮತ್ತು ಹೆಸ್ರು ಕಾಳು ಒಂದು 100 ಗ್ರಾಮ್ ಹಾಕ್ರಿ. ಕುರಿ ಚೆನ್ನಾಗಿರ್ತೈತಿ. ಹೆಸ್ರು ಕಾಳು ಹಾಕೋದ್ರಿಂದ ಏನಪ್ಪ ಅಂತಂದರೆ ಕುರಿಗೆ ಡೈಜೆಷನ್ ಚೆನ್ನಾಗೈತಿ. ಮತ್ತು ಏನು ಗೊತ್ತಾ, ಇಕ್ಕಿ ಐತಲ್ಲ ಚೆನ್ನಾಗಾಗ್ತದೆ, ಕುರಿ ಚೆನ್ನಾಗಾಗ್ತದೆ. ಹಾಗಾಗಿ ಇದು ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಇಷ್ಟು ಕುರಿಗಳು ನಮ್ಮ ರೂಮಿಗೆ ಬಂದಿರತಕ್ಕಂಥ ಇಷ್ಟು ಕುರಿಗಳು ಬಂದಿರ್ತಾವೆ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಮಸ್ತೆ. ಅದೇ ರೀತಿ ನಮ್ಮ ಪಾಪಣ್ಣನ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಅಂತಂದು ಹೇಳಿದ್ದೆ. ಈ ವಿಡಿಯೋದಲ್ಲಿ ಬೇಡ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅವನ ಬಗ್ಗೆ ಅಷ್ಟೇ ಮಾಡಿ ವಿಡಿಯೋ ಹಾಕ್ತೀನಿ, ಕೇಳ್ಕೊಳ್ಳಿ. ನಮ್ಮ ಪಾಪಣ್ಣ ಏನಪ್ಪ ಅಂತಂದರೆ ಅವನ ಗೆಳೆತನ ಏನಪ್ಪ ಅಂತಂದರೆ, ಈ ಕುರಿಗೆ ಓಡಿಸ್ಬೇಕು ಅಂತಂದರೆ ಆ ಕುರಿಗೆ ನಾವು ಹೊಡ್ಸೀವಿ. ನಮ್ಮ ಟೈಮಾಗ ನಮಗೆ ಜೂಜ್ ಕೇಳಿದವ್ರಿಗೆ ನಾವು ಯಾರಿಗೂ ಬಿಟ್ಟಿಲ್ಲ. ಕರ್ನಾಟಕಕ್ಕೆ ಓಪನ್ ಚಾಲೆಂಜ್ ಕೇಳಿದರು ಕುರಿ. ಅಂಥ ಕುರಿಗಳಿಗೆ ಸೆಂಟ್ರ್ ಪ್ಲೇಸ್ ಮಾಡ್ಕೊಂಡು ನಾವು ಹೊಡ್ಸೀವಿ. ನಾವು ಏನಪ್ಪ ಅಂದರೆ ಈ ಇತ್ತೀಚೆಗೆ ಬಂದಿರತಕ್ಕಂಥ ಕೆಲವೊಬ್ಬರಿಗೆ ಅವರಿಗೆ ಗೊತ್ತಿಲ್ಲ, ಕಿರಣನ ಬಗ್ಗೆ ಗೊತ್ತಿಲ್ಲ, ಪಾಪಣ್ಣನ ಬಗ್ಗೆ ಗೊತ್ತಿಲ್ಲ. ಯಾಕಪ್ಪ ಅಂತಂದರೆ ನಾವು ಕುರಿ ಫೀಲ್ಡಿಗೆ ಬಂದಿದ್ದು 2001. ಅಂದರೆ ಇಲ್ಲಿಗೆ 22-23 ವರ್ಷದ ಹಿಂದೆ. ನಾನಿನ್ನು 3ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ದೆ. ನಾನು ಆವಾಗೇ ಕುರಿನ ಕಣದಲ್ಲಿ ಆಡಿಸಿದ್ದೀನಿ. ನಮ್ಮದು ಕೋಟಿ ಅಂತ ಕುರಿ ಇತ್ತು, ಆ ಕುರಿನ ಆವಾಗಲೇ ಆಡಿಸಿದ್ದೀನಿ. ನಾನು ಅವಾಗಿಂದನೂ ಕೂಡ ಕುರಿ ಫೀಲ್ಡಲ್ಲಿ ಕುರಿಗಳ ಬಗ್ಗೆ ಗೊತ್ತಿರತಕ್ಕಂಥ ಮಾಹಿತಿನ ನಮ್ಮ ಹಳುಬ್ರ ಹತ್ರ ತಿಳ್ಕೊಂತ ಬಂದು ಇವತ್ತು ಯೂಟ್ಯೂಬ್ ಚಾನಲ್ ಮಾಡಿರ್ತೀನಿ. ನನ್ನ ಯಶಸ್ಸಿಗೆ ನನ್ನ ಜೊತೆಗೆ ಯಾವಾಗಲೂ ಇದ್ದಂಥ ಪಾಪಣ್ಣ ಇವತ್ತಿಲ್ಲ. ಆದರೆ ಅವನು ಇರಲಿ, ಅವನು ಯಾವಾಗಲೂ ನನ್ನ ಜೊತೆನೇ ಇರ್ತಾನೆ. ನನ್ನ ಕುರಿಗಳಿಗೆ ನಾನು ಪಾಪಣ್ಣ ಅಂತಂದರೆ ಇನ್ಮೇಲೆ ಆಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಯಾಕಪ್ಪ ಅಂತಂದರೆ ನಾನು ಹೇಳೋಕ್ಕಾಗಲ್ಲ, ನನ್ನ ಗೆಳೆಯ ಇಲ್ಲ ಇವತ್ತು. ಇರಲಿ, ಅವನ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.